ಎಲ್ಲ ಯಾವ ರೀತಿ ದೇವಿದೋದು ಜಾತ್ರೆ ಮಾಡ್ತಾರ ಆ ರೀತಿ ಅವರು ಒಂದು ಗಣಪತಿ ಜಾತ್ರೆ ಮಾಡ್ಲತ್ತಾರ. ಮಸ್ತ್ ಅದ ರೀ ಅಂತೇಳಿ ನಮ್ಮ ಕಲಬುರಗಿ ಅಷ್ಟೇ ಅಲ್ಲ, ಕರ್ನಾಟಕ ಅಷ್ಟೇ ಅಲ್ಲ, ನಮ್ಮ ದೇಶದಾಗೆ ಒಂದು ವಿಶಿಷ್ಟ ಒಂದು ಗಣಪತಿ ಅದ. ಅದ್ರ ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ಇವತ್ತು ನಾವು ಮತ್ತು ಚೇತನವ್ರು ಕೂಡಿ ಒಂದು ವಿಶೇಷವಾದ ಪ್ಲೇಸಿಗೆ ಹೊಂಟೀವಿ. ಉಡುಪಿ ಉಪಹಾರದಾಗ ಪೂರಾ ಗಿಚ್ಚು ಗಿಲಿಗಿಲಿ ಇದು ಮಾಡೀವಿ, ನಾಷ್ಟ ಮಾಡೀವಿ. ಈಗ ನಾಷ್ಟ ಮಾಡಿ ಚೇತನನ ಹೊಂಟೀವಿ. ಎಲ್ಲಿಗಣ ಈಗ ಬೆನಕನಹಳ್ಳಿ ಅಂತೇಳಿ ನಮ್ಮ ಕಲಬುರಗಿ ಅಷ್ಟೇ ಅಲ್ಲ, ಕರ್ನಾಟಕ ಅಷ್ಟೇ ಅಲ್ಲ, ನಮ್ಮ ದೇಶದಾಗೆ ಒಂದು ವಿಶಿಷ್ಟ ಒಂದು ಗಣಪತಿ ಅದ. ಅದ್ರ ಬಗ್ಗೆ ಈ ವಿಡಿಯೋದಾಗ ಪೂರಾ ಹೇಳ್ತೀವಿ. ಈ ವಿಡಿಯೋ ಎಂಡ್ ತನಕ ನೋಡ್ರಿ. ಈಗ ಸ್ಟಾರ್ಟ್ ಮಾಡಮ್ ಗಾಡಿ, ನಡ್ರಿ ಹೋಗಮ್. ನೋಡ್ರಿ ಹೊಂಟಿದ್ದೇವೆ ಈಗ ಕರೆಕ್ಟ್ ಸೇಡಮ್ ರೋಡೇ ಹೊಂಟೀವಿ. ಎಲ್ಲಿಗಪ್ಪ ಇಷ್ಟು ಮಂದಿ ಹೊಂಟ್ರಾಗ ಹೇಳಿದ್ಯಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಎಲ್ಲಿ ಹೊಂಟ್ರು ಏನ್ದ ಯಾಕೆ ಹಂಗೆ ಮಾತಾಡ್ಸೋದು ಹಂಗೆ ಹೊಂಟಿದಲ್ಲ ಎಲ್ಲಿದ ಡಿಸ್ಟಿಕ್ ಅದರ ಕರ್ನಾಟಕದಾಗ ಅದಲ್ಲ ತಮ್ಮ ನಿತ್ತರ ಮಾತಾಡು ಮೊದಲ. ನಡ್ರಿ ಎಲ್ಲಿ ಹೊಂಟಾರಂತ್ರಿ ಅವರು? ಆರ್ಮಿ ಸೆಲೆಕ್ಟ್ ಎಲ್ಲಿಗೂ ಹೊಂಟಾರಂತ್ರಿ, ಬರಾಬರ್ ಹೇಳಿಲ್ಲವರು. ಎಲ್ಲರೂ ಲೈನ್ಸ್ ಹೊಂಟಾರ. ಈಗ ಎಲ್ಲಿಗಣ? ವಿದ್ಯಾಕರ್ ಮನೆಗೆ. ಮನೆ ಕಾರ್ ತರ್ಲಕ್ಕ ಒಂದಿಷ್ಟು ಮಂದಿಗೆ ಕ್ಯಾಮ್ರಾ ಅಂದ್ರೆ ಭಯ ಇರ್ತದೆ, ಅದಕ್ಕೆ ಮಾತಾಡ್ತಾ ಮುಗ್ಧ ಜನನೇ ಇರ್ತಾರ. ಹೌದು, ಕ್ಯಾಮ್ರಾ ಅನ್ನೋದು ಒಂದು ಭಯ ಇರ್ತದೆ, ಅದಕ್ಕೆ ಭಯ ಇರ್ತದ. ನಮಗೂ ಭಯ ಐತ್ರಿ, ಬಟ್ ಈಗ ಭಯ ಇಲ್ಲ. ಏನಂತೀರಣ? ಈಗ ವಿದ್ಯಾಕರ್ ಮನೆಗೆ ಹೊಂಟಿವಿ. ಭಯ ಇಲ್ಲ, ಈಗ ಒಳ್ಳೆ ಜಯ. ಕಾರ್ ತಗೊಂಡು ನೋಡ್ರಿ, ಕಾರ್ ತಗೊಂಡು ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡೀವಿ. ಚೇತನವ್ರು ಫಸ್ಟ್ ಗೇರ್ ಹಾಕ್ಲತ್ತಾರ. AC ಚಾಲೂ ಮಾಡ್ರಣ. ಹಂಗೆ ಚಾಲೋ ಅದ. ರೈಟಾ? ರೈಟ್. ಹಳ್ಳು ಹೊಡ್ರಿ, ಹಿಂದೆ ನೋಡ್ರಿ, ಲೆಫ್ಟ್ ತೋರಿ ಜರ. ಲೆಫ್ಟ್ ತೋರಿ. ಅವ್ರಿಗೆ ಇನ್ನ ಅಷ್ಟಿದು ಕಾರ್ ಬರ್ಲಾದ್ರೆ ಎಷ್ಟು ಹಡಸ್ತಾವ ನೋಡ್ರಿ ಗೈಸ್. ನಿಮಗೆ ನಾನು ಸ್ಟೇರಿಂಗ್ ಮ್ಯಾಗ ಕೂತಾಗ ವಿಡಿಯೋ ತೋರಿಸ್ತೀನಿ ಗೈಸ್, ಯಾರು ಹೆಂಗೆ ನಡೆಸ್ತಾರ ಗೊತ್ತಾಗ್ತದೆ ಗೈಸ್. ನಮ್ಮ ಜೊತೆಗೆ ಇನ್ನೊಬ್ರು ಚೇತನವ್ರ ಫ್ರೆಂಡ್ ಆ್ಯಡ್ ಆಗ್ಯಾರ್ರಿ, ಜಗದೀಶ್ ಅಣ್ಣವ್ರು ಅಂತೇಳಿ. ಅವ್ರಿಗೇನು ಕರ್ಕೊಂಡು ಹೊಂಟೀವಿ. ಈಗ ನಮ್ಮ ಚೇತನವ್ರು ಒಂದು ಹಾಡು ಆಡ್ತಾರ ನೋಡ್ರಿ, ಆಡ್ರಣ. ಬರೀ ಎಲ್ಲಿ ಹೋದ್ರು ಬರೀ ಸ್ನ್ಯಾಪ್ ಸ್ನ್ಯಾಪ್ ಸ್ನ್ಯಾಪ್. ಒಂದು ಅರ್ಜೆಂಟ್ ಕೆಲ್ಸಕ್ಕೆ ಹೊಂಟೀವಿ, ಪಟ್ನೆ ಸ್ಪೀಡ್ ನಡೆಸೋದಿಲ್ಲ, ಏನಿಲ್ಲ. ಸ್ಪೀಡ್ ನಡೆಸ್ಲಿ ನೋಡ್ತಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನೋಡ್ರಿ ಅಳುಗೆ ನಡ್ಸ್ರಿ, ಹಾಡಾಡ್ರಿ ಒಂದು. ನೀನು ಆಕಿ ಟ್ರೆಂಡಿಂಗ್ ನಾಗ ಇದೆ, ಕಾಂಪಿಟೇಷನ್ ಕೊಡ್ಲಿಕ್ಕೆ ಹೊಂಟಿವ್ರಿ ನಾವು. ಫುಲ್ ವೈರಲ್ ಆಗ್ಬೇಕಿದು, ಆಡ್ರ. ಸೊ ಈಗ ನಾವ್ ಎಲ್ಲಿದ್ದೀವಿ ಅಂದ್ರ ರಾಷ್ಟ್ರಕೂಟರ ರಾಜಧಾನಿ ಮಳಕೇಡ. ಹಳಿ ಬ್ರಿಡ್ಜ್ ಇತ್ತು ಮೊದಲ, ಹಳಿ ಬ್ರಿಡ್ಜ್ ಡೆಮಾಲಿಷ್ ಮಾಡಿ ಅದ್ರ ಮೇಲೆಲ್ಲ ನೀರ್ ಹೊಂಟಿವ್. ಸ್ವಲ್ಪ ಹೊಡಿ ಬಂದ್ರೆ ಹಳಿ ಬ್ರಿಡ್ಜ್ ಮೇಲೆ ನೀರ್ ಬರ್ತೀವಿ. ಸೊ ಹೊಸ ಬ್ರಿಡ್ಜ್ ಮಾಡ್ಯಾರ. ಇದು ಒಂದು ಯಾಕಂದ್ರೆ ಅವಾಗ ಮಳಿ ಜಾಸ್ತಿ ಆಯ್ತು, ಹೊಳಿ ಬಂತಂದ್ರೆ ಈ ಕಡೆ ಗಾಡಿ ಈ ಕಡೆ ಮಂದಿ ಈ ಕಡೆ, ಆ ಕಡೆ ಮಂದಿ ಆ ಕಡೆ, ಆ ತರ ಆಗಿತ್ತು. ಇದೊಂದಾಗಿ ಈ ನಮ್ಮ ಮಂದಿಗೆ ಚಲೋ ಆಗ್ಯದ. ರಾಷ್ಟ್ರಕೂಟರ ನಾಡಿಗೆ ಸುಸ್ವಾಗತ. ಸೊ ಇನ್ನೇನು ಸೇಡಮ್ ಬಂತು, ಸೇಡಮ್ನಿಂದ ಭಾಳ ಸಮೀಪ ಅದ ಬೆನಕನಹಳ್ಳಿ. ಸೊ ಇದೇನು ನೋಡ್ಲತ್ತೀರಿ, ಇದೇ ಮೇನ್ ಎಂಟ್ರೆನ್ಸ್. ಶ್ರೀ ಸಿಮೆಂಟ್ ಅದ ಊರ್ಕಿಂತ ಮೊದಲ. ಸೊ ಇಲ್ಲೇನು ನೋಡ್ಲತ್ತಿರಲ್ಲ ಶ್ರೀ ಸಿಮೆಂಟ್, ಇದು ಮೇನ್. ಇಲ್ಲಿ ಆ ಸಿಮೆಂಟ್ ಫ್ಯಾಕ್ಟ್ರಿ ಇದೆ, ಎದ್ರಿಂದ ಹೋಗ್ಬೇಕು ಆ ಊರಿಗೆ, ಬೆನಕನಹಳ್ಳಿಗೆ. ಆ ಊರಂದು ಎಷ್ಟೋ ಹೊಲಗಳು ಆ ಶ್ರೀ ಸಿಮೆಂಟಿಗೆ ಹೋಗ್ಯದ, ಫ್ಯಾಕ್ಟ್ರಿದಾಗ ಹೋಗ್ಯದ. ಸೊ ಇದೇನು ನೋಡ್ಲತ್ತೀರಿ, ಇಲ್ಲಿಂದ ಹೋಗ್ಬೇಕು ಊರಿಗೆ. ವಿಶ್ವ ಇಷ್ಟೆಲ್ಲ ಸುತ್ತಮುತ್ತ ಗಿಡ ಹಚ್ಚಾರ, ಹೇಳ್ರಿ, ನೀವ್ ಹೇಳ್ರಿ. ಯಾಕಚ್ಚ ನೀ ಹೇಳು. ಯಾಕಚ್ಚಾರ? ಒಳ್ಳೆ ವಾತಾವರಣ ಇರ್ಲಿ ಸೊಸೈಟಿಗೆ, ಒಂದು ಒಳ್ಳೆ ವಾತಾವರಣ. ಜನಕ್ಕೆ ಈಗೆಲ್ಲ ಕಡೆ ಗಿಡ ಕಡಿಲತ್ತಾರಣ. ಗಿಡ ಕಡಿಬಾರ್ದು, ಗಿಡ ಹಚ್ಬೇಕಂತ ಒಂದೇ ತಲೆ ಹಚ್ಚಾರ. ಒಂದೇ ತೊಲೆ ಯಾಕೆ ಹಚ್ಚಾರ ಅಂದ್ರೆ ಜಾಗ ಐತಣ, ಅದಕ್ಕೆ ಜಾಸ್ತಿ ಹಚ್ಚಲ ಹಚ್ಚಾರ. ಸಿಮೆಂಟ್ ಫ್ಯಾಕ್ಟ್ರಿ ಅದ, ಅಲ್ಲಿಂದ ಪೊಲ್ಯೂಷನ್ ಬರ್ತದೆ ಫುಲ್. ಅದು ಕಮ್ಮಿ ಆಗ್ಲತ್ತೇಳಿ ಗಿಡಗಳು ಹಚ್ಚಾರ. ಅಂದ್ರೆ ಇನ್ನ ಜಾಸ್ತಿ ಗಿಡಗಳು ಹಚ್ಬೇಕು. ಗೊತ್ತಾಯ್ತಾ? ಹೌದಣ್ಣ. ಈಗೇನು ಗಿಡಗಳವ, ಇದಕ್ಕಿಂತ ಜಾಸ್ತಿ ಗಿಡಗಳು ಹಚ್ಬೇಕಂದೇನ? ರೈಟ್.
ನಮಗೆಲ್ಲ ಗೊತ್ತಾಗೋಯ್ತು. ಅಂತೂ ಇಂತೂ ಬೆನಕನಹಳ್ಳಿಗೆ ಬಂದೇವ್ ನೋಡ್ರಿ. ಈಗ ಪಾರ್ಕಿಂಗ್ ಮಾಡ್ತೀವಿ ಕಾರ ಎಲ್ಲ ಚಮಣ ಕಾರ ಎಲ್ಲರೂ ಹಚ್ಚಬೇಕು ಒಳಗ ಗಣಪತಿ ಬರುತ್ತಾ ಫುಲ್ ನೋಡ್ರಿ. ಊರ್ ಮಂದಿ ಎಲ್ಲಾ ಹೆಂಗ್ ಬಂದಾರ ಪೂರ್ತಿ ಜಾತ್ರಿ ಎಲ್ಲ ಮಾಡ್ಸ್ಯಾರ ನೋಡ್ರಿ. ಟೀ ಶರ್ಟ್ ಎಲ್ಲ ಮಾಡ್ಸಾರ ನೋಡ್ರಿ. ಇಲ್ಲಿ ಬೆನಕ ಅಂತ ಹೇಳಿ ಟೀ ಶರ್ಟ್ ಮಾಡ್ಸಾರ. ಫುಲ್ ಜಾತ್ರಿ ಮಾಡ್ದಂಗ ಮಾಡ್ತಾರ ಇವ್ರು ಗಣಪತಿ ಉತ್ಸವ. ನೋಡಮ್ಮಿ ಎಲ್ಲ ನಿಮಗ್ ಡೀಟೇಲ್ ಆಗಿ ತೋರಿಸ್ತೇವಿ. ಮತ್ತ ಚೇತನಣ್ಣವ್ರನ್ನು ಮಾತಾಡ್ತಾರ, ಅವ್ರದ್ದು ಬಿ ಲಾಗ್ ಮಾಡಿ. ಈ ಊರಿಂದು ಮೇನ್ ಹಬ್ಬ ಅಂದ್ರೆ ಅದು ಗಣೇಶ ಉತ್ಸವ, ಬೆನಕನ ಉತ್ಸವ. ಎಲ್ಲಾ ಊರ್ದಾಗ ಒಂದ್ ದೇವ್ರದು ಏನ್ ಸ್ಪೆಷಲ್ ಹಬ್ಬ ಇರ್ತಲ್ಲ. ಬಟ್ ಈ ಊರಾಗ ಸ್ಪೆಷಲ್ ಹಬ್ಬನೇ ಬೆನಕನಹಳ್ಳಿ ಬೆನಕೋತ್ಸವ. ಈ ಪೂರಾ ಎಲ್ಲಾನೇ ಮಾಡರ್ನ್ ಆಗಿ ಡಿಜೆ ಹಚ್ತಾರ. ಈ ಊರಾಗ ಇನ್ನತನ ಡಿಜೆ ಹಚ್ಚಿಲ್ಲ. 200 ವರ್ಷಕ್ಕಿಂತ ಹಳಿದು ಗಣಪತಿ ಕುಡ್ಸ್ಕೊತ ಹೊಂಟ್ರಂತ. ಬಟ್ ಅಂದ್ರೂ ಇನ್ನ ಡಿಜೆ ಹಚ್ಚಿಲ್ಲ. ಅದೇ ಹಳಿ ಎಲ್ಲಾ ದೇಶಿ ವಾದ್ಯಗಳು ಬಳಸ್ಕೇಸಿಂದ ಗಣಪತಿ ವಿಸರ್ಜನೆ ಮಾಡ್ತಾರ. ಇಷ್ಟೆಲ್ಲ ಕೇಳಿದ್ರಲ್ಲ ಚೇತನವ್ರು ಹೇಳಿದ್ದು. ಅಲ್ಲಿ ಯಾವ್ಯಾವ ರೀತಿ ಇರ್ತದ, ಯಾವ ರೀತಿ ಗಣಪತಿ ಇದು ಮಾಡ್ತಾರ, ಅವರು ತಯಾರು ಮಾಡಿರ್ತಾರೆ, ಎಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೋರಿ. ಇಲ್ಲಿ ನೋಡ್ರಿ ಬೇರೆ ಬೇರೆ ಊರ್ನಿಂದ ಜನ ಬಂದಾರ ಗಣಪತಿ ವಿಸರ್ಜನೆ ನೋಡ್ಲಿಕ್ಕ. ಇದು ಊರ್ ಎಂಟ್ರೆನ್ಸ್ ಕಮನ್ ಅಪ್ಲೆ ಅದ ನೋಡ್ರಿ. ಬೆನಕ ಅಂತ ಹೇಳಿ ಬರ್ದಾರ ಮ್ಯಾಗ. ಜನ ನೋಡ್ರಿ ಎಷ್ಟು ಬಂದಾರ. ಬೇರೆ ಊರಾಗೆಲ್ಲ ನೀವು ದೇವಿ ಜಾತ್ರೆ ಅದು ನೋಡಿರ್ತಿರ್ಲ, ಅದೇ ರೀತಿ ಈ ಊರೊಳಗ ನೋಡ್ರಿ ಗಣಪತಿ ಕುಂದ್ರಸ್ದಾಗ ಈ ರೀತಿ ವಿಜೃಂಭಣೆಯಾಗಿ ಆಚರಿಸ್ತಾರ. ಇಲ್ಲಿ ಸಕ್ರಿ ಇದೇ ನೀವು ಜಾಗ ನೋಡ್ಲತ್ತಿರಲ್ಲ, ಇದೇ ಜಾಗದಾಗ ಒಳಗ ಗಣಪತಿ ಕುಂದ್ರಸ್ತಾರ ಇವರು. ನೀವು ಜಾಗ ನೋಡ್ಲತ್ತಿರಲ್ರಿ, ಇದೇ ಜಾಗದಾಗ ಗಣಪತಿ ಕುಂದರ್ಸೋರು. ಈಗ ಇಲ್ಲಿ ಗಣಪತಿ ತಗೊಂಡೋಗಿ ಅಲ್ಲಿ ಇದು ಮಾಡ್ಲತ್ತಾರ. ಹೊರಗಿನ ತಗೊಂಬಂದಿಗೆ ಅಲ್ಲೆಲ್ಲ ರೆಡಿ ಮಾಡ್ಲತ್ತಾರ. ಅದರಿಂದ ಏನ್ ಮಂಟಪ ಟೈಪ್ ಇತ್ತು ಅದೆಲ್ಲ ರೆಡಿ ಮಾಡಿ ತಗೊಂಡ್ ಹೋಗ್ತಾರ. ಬೇರೆ ಊರೊಳಗೆಲ್ಲ ಊರಿಗೆ 4-5 ಗಣಪತಿ ಕುಂದರ್ಸ್ತಾರ್ರಿ. ಬಟ್ ಈ ಊರೊಳಗ ಒಂದೇ ಗಣಪತಿ, ದೊಡ್ಡ ಗಣಪತಿ ಕುಂದರ್ಸ್ತಾರ. ಈ ಊರೊಳಗ ಒಂದ್ 4 ಮನ್ಯಾಗ ಪದ್ಧತಿ ಇದ್ದವ್ರು ಇಷ್ಟೇ ಕುಂದರ್ಸ್ತಾರಂತ್ರಿ. ಅದಾದ್ಮೇಲೆ ಇಡೀ ಊರೊಳಗೆ ಒಂದೇ ಗಣಪತಿ ಕುಂದರ್ಸ್ತಾರ ಇವರು ಗಣಪತಿ ಪರಿಸರ ಪ್ರೇಮಿ ಗಣಪತಿ ಕುಂದರ್ಸ್ತಾರ ನೋಡ್ರಿ. 6 ಹಂತದೊಳಗ ಮಾಡ್ತಾರಂತ. ಫಸ್ಟ್ ಮಾಡಿದಾಗ 1 ಫೀಟಿಂದ ಇದ್ರ, ಲಾಸ್ಟ್ ಮಾಡೋ ಟೈಮಿಗೆ 7 ಫೀಟಿನ ಗಣಪತಿ ಆತದಂತ್ರಿ. ಇವರು 21 ದಿವ್ಸ ಗಣಪತಿ ಕುಂದರ್ಸ್ತಾರ ನೋಡ್ರಿ. 21 ದಿವ್ಸ ಆದ್ಮೇಲೆ ಅವತ್ತಿನ ದಿನ ಜಾತ್ರೆ ಇರ್ತದ. ಜಾತ್ರೆ ಆದ್ಮೇಲೆ 22ನೇ ದಿವಸಿಗೆ ವಿಸರ್ಜನೆ ಮಾಡ್ತಾರ. ಈ ರೀತಿ ನಮ್ ಕರ್ನಾಟಕದಾಗೆಲ್ಲ, ಇಡೀ ನಮ್ ದೇಶದಾಗೆ ಈ ರೀತಿ ಯಾರು ಮಾಡಲ್ಲ ಅಂತ ಹೇಳ್ಬೋದು. ಈ ಗಣಪತಿ ವಿಸರ್ಜನೆ ನೋಡ್ಲಿಕ್ಕ ಸುತ್ತ 10 ಹಳ್ಳಿ ಜನ ಬರ್ತಾರಂತ ನೋಡ್ರಿ. ಮತ್ತೆ ಇಲ್ಲಿ ಗಣಪತಿ ವಿಸರ್ಜನೆ ಮಾಡ್ಲಿಕ್ಕೆ ಒಯ್ಯೋ ಟೈಮಿಗೆ ಯಾವುದೇ ರೀತಿ ಟ್ರ್ಯಾಕ್ಟರ್ ವೆಹಿಕಲ್ ಬಳಸಲ್ರಿ ಇವರು. ಭಕ್ತಾದಿಗಳು ಏನ್ ಇರ್ತಾರಲ್ರಿ, ಅವರೇ ಹೆಗಲ್ ಮ್ಯಾಗ ಹೊತ್ಕೊಂಡು ಗಣಪತಿನ ವಿಸರ್ಜನೆ ಮಾಡ್ತಾರ ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟ್ ಜನ ಸೇರ್ಯಾರ, ಎಲ್ರು ಸಕ್ರಿ ಹಾಕ್ಲತ್ತಾರ. ಇನ್ನೊಂದೇನಪ್ಪಾ ಅಂದ್ರ ಈ ಊರೊಳಗ ಪದ್ಧತಿ ಹೆಂಗದ ಅಂತಂದ್ರ ಪಟ್ಟಿ ಗಿಟ್ಟಿ ಏನು ಎತ್ತಂಗಿಲ್ಲ ಅಂತ್ರಿ. ಊರ್ ಗೌಡ್ರೆ ಎಲ್ಲ ನೋಡ್ಕೊಂಡು ಹೋಗ್ತಾರಂತ. ಕ್ಲಿಪ್ಸ್ ಹಾಕಿನಲ್ರಿ, ಅದೆಲ್ಲ ಇಲ್ಲಿ ನಮ್ಮ ಅನ್ರೂಪ್ ಅಣ್ಣವ್ರು ಅಂತೇಳಿ, ಅನ್ರೂಪ್ ಪಾಟೀಲ್ ಅಂತೇಳಿ ಅವ್ರದೇ ಮನೆ ಅದಂತಿದ್ರು. ಅವರೇ ಕ್ಲಿಪ್ ತಗೋರಿ, ಕ್ಲಿಯರ್ ಬರ್ತದೆ ನಿಮಗೆ ಅಂತೇಳಿ ಹೇಳಿದ್ರು. ಅವ್ರಿಗೊಂದು ಟ್ಯಾಂಕ್ಸ್ ಹೇಳ್ತಾ ಮತ್ತೆ ಕಂಟಿನ್ಯೂ ಮಾಡ್ಲತ್ತೀವಿ. ಅದರಿಂದೆಲ್ಲ ತಗೋತೀವಿ ನೋಡ್ರಿ. ಆ ರೀತಿ ಅದ, ಫುಲ್ ಎಂಟ್ರೆನ್ಸ್ ಅಲ್ಲಿ ಅದ. ಜನ ಯಾವ ರೀತಿ ಬಂದಾರ ಅಂತಂದ್ರೆ ನಾವು ಮಾತಾಡೋದು ಕೇಳಿಸಲಾಗೈತಿ ನಿಮ್ಗೆ. ಆ ರೀತಿ ಜನ ಫುಲ್ ರೆಸ್ಟ್ ಅದ. ಏನು ಹೇಳ್ತೀರಿ? ದೊಡ್ಡ ಜಾತ್ರೆನೇ ಪೂರ ಒಂಥರ ಜಾತ್ರೆ ಇದ್ದಂಗೆ. ಬೇರೆ ಊರೊಳಗೆ ಎಲ್ಲ ಯಾವ ರೀತಿ ದೇವಿದೋದು ಜಾತ್ರೆ ಮಾಡ್ತಾರ, ಆ ರೀತಿ ಅವರು ಒಂದು ಗಣಪತಿ ಜಾತ್ರೆ ಮಾಡ್ಲತ್ತಾರ. ಮಸ್ತ್ ಅದ ರೀ. ಫಸ್ಟ್ ಟೈಮ್ ಈ ಥರ ನೋಡ್ಲಕತ್ತೀವಿ ನಾವು. ಹೊಸ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀವಿ ನಿಮಗೆ. ಹೊಸ ಎಲ್ಲ ವಿಶೇಷತೆ ತೋರಿಸ್ತೀವಿ. ನಮ್ದು ಪೇಜಿಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಚಾನಲಿಗೆ. ಈ ಬಾಯಿ ನೋಡ್ಲತ್ತಿರಲ್ರಿ, ಈ ಬಾಯಿ ಒಳಗೆ ವಿಸರ್ಜನೆ ಮಾಡ್ತಾರ ಗಣಪತಿದು. ನೋಡ್ರಿ ಗಣಪತಿ ವಿಸರ್ಜನೆ ಮಾಡ್ಲತ್ತರು. ಗಣಪತಿ ವಿಸರ್ಜನೆ ಮಾಡೋ ಟೈಮಿಗೆ ನೋಡ್ರಿ ಎಲ್ರು ಯಾವ ರೀತಿ ನೀರೊಳಗೆ ಜಿಗಿಲತ್ತಾರಂತ ನೋಡ್ರಿ. ಈ ವಿಸರ್ಜನೆ ನೋಡ್ಲಿಕ್ಕ ಬೇರೆ ಬೇರೆ ಊರ್ ಕಡೆಯಿಂದ ಬಂದಾರ. ನೀವು ಗಣೇಶ ಚತುರ್ಥಿ ಇದ್ದಾಗ ಈ ಊರಿಗೆ ಹೋಗಿ ನೋಡ್ಬರ್ರಿ. ನೀವು ಈ ಊರಿಗೆ ಹೋಗಿದ್ರಂದ್ರ ಕಮೆಂಟ್ ಒಳಗ ನಿಮ್ಗೆ ಏನ್ ಅನಿಸ್ತ ಅಂತೇಳಿ ಕಮೆಂಟ್ ಮಾಡೋದ್ ಮರಿಬೇಡ್ರಿ. ಮತ್ತ ಈ ಊರೊಳಗೆ ನೀವು ಇರ್ತಿದ್ರಂದ್ರ ನಿಮ್ಗೆ ಹೆಚ್ಚಿಗೆ ಮಾಹಿತಿ ಗೊತ್ತಿರ್ತದ. ಕಂಪ್ಲೀಟ್ ಕಮೆಂಟ್ ಮೂಲಕ ತಿಳಿಸ್ರಿ. ಜನ ನೋಡ್ರಿ ಯಾವ ರೀತಿ ಹೊಂಟ್ರ ಊರ್ ಜನ. ವಿಸರ್ಜನೆ ಆದ್ಮೇಲೆ ದೀಪ ಏನ್ ಇರ್ತದಲ್ರಿ, ಆ ದೀಪ ಊರ್ ಗೌಡ್ರ ಮನಿಗೆ ಹೋಗ್ತದಂತ. ಗಣಪತಿ ವಿಸರ್ಜನೆ ಅಂತೂ ಆಯ್ತ್ರಿ, ಮುಗಿಸ್ ಬಂದೆವು ನಾವು. ಹೆಂಗಿತ್ರ ಗಣಪತಿ ಭಾರಿ ದೈವಿಕ ಶಕ್ತಿ ಇಲ್ಲಿ ಹೆಂಗ ಇರ್ತದಲ್ಲ ಅದು ಬೆನಕನಹಳ್ಳಿಗೆ ಬರ್ಬೇಕ್ರಿ. ಇಲ್ಲಿ ನೋಡ್ರಿ ದೀಪ ತಗೊಂಡು ಊರ್ ಗೌಡ್ರ ಮನಿ ಒಳಗ ಹೊಂಟ್ರ. ವಿಸರ್ಜನೆ ಅದೆಲ್ಲ ಮುಗಿತಲ್ರಿ. ಮುಗಿಸ್ಕೊಂಡು ಊಟ ಮಾಡೋದ್ರು ಅನ್ರೂಪ್ ಅಣ್ಣವರು, ಈ ಊರವರು ಗೌಡ್ರು ಅಂತವ್ರು. ಊಟ ಗಿಟ ಮಾಡೋದ್ರು ಅಣ್ಣವರು, ಮಸ್ತ್ ಟ್ರೀಟ್ ಮಾಡಿದ್ರು. ಆಮೇಲೆ ಈಗ ಇದಕ್ಕೆ ಬಂದಿವ್ರು, ಸ್ಕೂಲ್ ಬಲ್ಲಿ ಕಾರ್ ಹಚ್ಚಿದ್ವಲ್ಲ ಪಾರ್ಕಿಂಗ್ ಒಳಗೆ, ಇದ್ರ ಬಲ್ಲಿ ಬಂದಿವಿ. ನಮಗೆ ಅಣ್ಣವ್ರು ತಂದುಬಿಟ್ರ, ಚೇತನಣ್ಣವ್ರ ಫ್ರೆಂಡ್. ಅವ್ರಿಗೆ ಬಾಯ್ ಹೇಳಿ ಚೇತನಣ್ಣವ್ರು ಲಾಗ್ ಮಾಡ್ಲತ್ತಾರ ನೋಡ್ರಿ. ಸ್ವಲ್ಪ ಚಲೋ ಟ್ರೈ ಮಾಡ್ರಿ. ರೈಟ್ ಅಣ್ಣ, ಥ್ಯಾಂಕ್ಸ್ ರೀ. ಬರಮ್ರಿ ಮತ್ತೆ ನಿಮ್ಮ ಊರಿಗೆ ನೆಕ್ಸ್ಟ್ ವರ್ಷ. ಇದಕ್ಕಿಂತ ಭಾಳ ಭಾರಿ ಮಾಡಮ್ಮ. ಹಾಂ ಅಣ್ಣ, ರೈಟ್ ಅಣ್ಣ, ಓಕೆ. ಅಣ್ಣವ್ರಿಗೆ ಬಾಯ್ ಹೇಳಿ ವಿಡಿಯೋ ಎಂಡ್ ಮಾಡ್ಲತ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ಮುಂದಿನ ವರ್ಷ ಬಿ ಬಂದು ತೋರಿಸ್ತೀವಿ. ಇದೇ ರೀತಿ ಹೆಚ್ಚಿಗೆ ವೀಡಿಯೋಸ್, ಇನ್ಫಾರ್ಮೇಷನ್ ವೀಡಿಯೋಸ್ ಬರ್ತಾ ಇರ್ತಾವೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಂದು ವೀಡಿಯೋ ಬರೋತನ ವೇಟ್ ಮಾಡಿರಿ. ನಮಸ್ಕಾರ.